ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಒಂದು ಅವಧಿಯಲ್ಲಿ ನಾವು ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಅಧ್ಯಾಯದಲ್ಲಿ ಕ್ರೈಸ್ತ ಧರ್ಮದ ಉದಯ, ಕ್ರೈಸ್ತ ಧರ್ಮ ಸ್ಥಾಪಕರಾದ ಜೀಸಸ್ ಕ್ರಿಸ್ತ ಇವರ ಒಂದು ಬಾಲ್ಯ ಜೀವನವನ್ನು ಮತ್ತು ಅವರು ನಡೆದು ಬಂದಂತಹ ದಾರಿಯನ್ನು ಕುರಿತು ಚರ್ಚೆಯನ್ನ ಮಾಡಿದ ಮಕ್ಕಳೇ, ಇವತ್ತಿನ ಒಂದು ಅವಧಿಯಲ್ಲಿ ಇಸ್ಲಾಂ ಧರ್ಮದ ಬೋಧನೆಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ. ಹಾಗಾಗಿ ನಾವಿವತ್ತು ಕಲಿತಕ್ಕಂತಹ ಪಾಠ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮ. ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು, ಅದರಲ್ಲಿ ನಾವು ಕ್ರೈಸ್ತ ಧರ್ಮದ ಬೋಧನೆಗಳನ್ನು ಕುರಿತು ಅಧ್ಯಯನ ಮಾಡೋಣ. ಇಲ್ಲಿ ಮಕ್ಕಳ ತಿಳ್ಕೋಬೇಕಾಗಿರ್ತಕ್ಕಂಥ ಅಂಶ, ಕ್ರೈಸ್ತರು ಅಥವಾ ಇಸ್ಲಾಂ ಧರ್ಮಕ್ಕೆ ನಾವು ಬಂದಾಗ ಅಲ್ಲಿ ನಾವು ಯೇಸು ಆ ಧರ್ಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಹೇಗೆ ಇರಬೇಕು ಅಂತಕ್ಕಂತಹ ಅಂಶವನ್ನ ಯೇಸು ಕ್ರಿಸ್ತ ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಅಂಶವನ್ನ ನೋಡಬಹುದು. ಅದೇ ತೆರನಾಗಿ ಮೊದಲ ಅಂಶ, ದೇವರು ಒಬ್ಬನೇ. ಮೊದಲನೇ ಬೋಧನೆ ಹೇಳ್ತದೆ, ದೇವರು ಒಬ್ಬನೇ, ದಯಾಮಯನಾದಂತಹ ದೇವರು ಸರ್ವ ಜೀವಿಗಳ ರಾಶಿಗಳ ತಂದೆ. ದೇವರು ಒಬ್ಬನೇ, ದಯಾಮಯನಾಗಿರ್ತಕ್ಕಂಥ ದೇವರು ಸರ್ವ ಜೀವರಾಶಿಗಳ ತಂದೆ. ಅಂದ್ರೆ ಈ ಒಂದು ಇಸ್ಲಾಂ ಈ ಕ್ರೈಸ್ತ ಧರ್ಮದ ಪ್ರಕಾರ ದೇವರು ಒಬ್ಬನೇ. ದೇವರು ಒಬ್ಬನೇ, ದೇವರು ಎಲ್ಲಾ ಜೀವಿಗಳ ತಂದೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಸಕಲ ಜೀವಿಗಳ ತಂದೆ, ಎಲ್ಲಾ ಜೀವಿಗಳ ತಂದೆ ಯಾರು? ದೇವರು. ದೇವರು ಒಬ್ಬನೇ, ದಯಾಮಯನಾದಂತಹ ದೇವರು ಸರ್ವ ಜೀವರಾಶಿಗಳ ತಂದೆ ಅಂತೇಳಿ ಕರೀತಾರೆ. ಇನ್ನ ಎರಡನೇ ಬೋಧನೆ ಹೇಳ್ತದೆ, ಪ್ರತಿಯೊಬ್ಬರಲ್ಲಿಯೂ ಸಹಿತ ಸಹೋದರತ್ವದ ಭಾವನೆ ಅಂತಕ್ಕಂಥದ್ದು ಇರಬೇಕು. ಪ್ರತಿಯೊಬ್ಬ ಜನರಲ್ಲೂ ಸಹಿತ
ಜನರು ಸಹಿತ, ಸಮಾಜ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಸ್ನೇಹಿತರಾಗಿ, ಸಹೋದರನಾಗಿ ಜೀವನವನ್ನ ನಡೆಸಬೇಕು ಅಂತಕ್ಕಂಥ ಅಂಶವನ್ನ ಕ್ರೈಸ್ತ ಧರ್ಮದ ಎರಡನೇ ಬೋಧನೆ ಹೇಳುತ್ತದೆ. ಇನ್ನು ಮೂರನೇ ಬೋಧನೆ ಹೇಳುತ್ತದೆ, ಯಾರು ಕಷ್ಟದಲ್ಲಿರ್ತಾರೋ ಅವರು ನಾವು ಪ್ರೀತಿಸಬೇಕು. ಕಷ್ಟದಲ್ಲಿ ಇರುವವರನ್ನ ಪ್ರೀತಿಸಿದರೆ ದೇವರನ್ನ ಪ್ರೀತಿಸಿದಂತೆ ಅಂತ ಹೇಳಿ. ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ, ಯಾರು ಕಷ್ಟದಲ್ಲಿ ಇರ್ತಾರೋ, ಯಾರು ನೋವಿನಲ್ಲಿ ಇರ್ತಾರೋ ಅವರನ್ನು ನೋಡಿ ಅಪಹಾಸ್ಯ ಮಾಡಬಾರ್ದು. ನಗತಕ್ಕಂಥದ್ದಾಗಲಿ ತಾವನ್ನು ಮಾಡದೇ ಆ ಕಷ್ಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹಿತ ನಾವು ಪ್ರೀತಿಯಿಂದ ಕಂಡರೆ, ಪ್ರೀತಿಯಿಂದ ನೋಡಿದರೆ ನಾವು ಯಾರನ್ನ ದೇವರನ್ನ ಪ್ರೀತಿಸಿದಂತೆ ಅಂತ. ನಾವು ಮಾಡತಕ್ಕಂಥ ಕಾರ್ಯ ನಿಸ್ವಾರ್ಥ ಸೇವೆಯಿಂದ ಇರಬೇಕು. ನಾವು ಇನ್ನೊಬ್ಬರನ್ನು ನೋಡಿ ಅಸಹ್ಯ ಪಡುವ ಬದಲು ಅವರನ್ನು ಸಹಿತ ನಾವು ಏನು ಮಾಡಬೇಕು? ಪ್ರೀತಿಸಬೇಕು, ಗೌರವಿಸಬೇಕು. ಆವಾಗ ನಾವು ದೇವರನ್ನು ಸಹಿತ ಪ್ರೀತಿಸಲಿಕ್ಕೆ ಆಗ್ತದೆ. ಆಮೇಲೆ ಇನ್ನೊಂದು, ಬೇರೆಯವರಿಂದ ಏನನ್ನೂ ಸಹಿತ ಬಯಸದೆ ದೇವರ ಸೇವೆಯನ್ನು ನಾವು ಮಾಡಬೇಕು. ಅಂದ್ರೆ ಬೇರೆಯವರ ಒಂದು ಆಸೆಗಳಿಗೆ ಬಲಿಯಾಗದಂತೆ ದೇವರ ಪೂಜೆಯನ್ನು ನಾವು ನೆರವೇರಿಸಬೇಕು ಅಂತಕ್ಕಂಥದ್ದನ್ನ ಈ ಕ್ರೈಸ್ತ ಧರ್ಮ ಹೇಳುತ್ತದೆ. ಬೇರೆಯವರಿಂದ ಬೇರೆಯವರ ಆಸೆಗಳಿಗೆ ಒಳಗಾಗದೆ ದೇವರನ್ನು ಪೂಜಿಸಬೇಕು. ಅಂದ ಮಾತ್ರ ಇಲ್ಲಿ ನಾವು ಪರರಿಂದ ಏನನ್ನು ಬಯಸಬಾರದು ಅಂತ, ಬೇರೆಯವರಿಂದ ನಾವು ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ನಾವು ಮಾಡಿದರೆ ನಾವು ದೇವರ ಸೇವೆಯನ್ನು ಮಾಡಿದಂತೆ ಆಗ್ತದೆ ಅಂತ, ದೇವರಿಗೆ ಸಮಾನ ಅಂತ. ಅವರಿಂದ ನಾವು ಏನಾದರೂ ಫಲ ಸೇರಿದ್ರೆ ಮಾತ್ರ ಕೆಲಸವನ್ನು ಮಾಡ್ತಾರೆ ಕೆಲವರು. ಅದಕ್ಕೆ ಕ್ರೈಸ್ತ ಧರ್ಮ ಹೇಳುತ್ತದೆ, ಬೇರೆಯವರಿಂದ ಅಥವಾ ಪರರಿಂದ ಏನನ್ನೂ ಸಹಿತ ಬಯಸದೆ ಅವರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಕ್ರೈಸ್ತ ಧರ್ಮದ ಬೋಧನೆ. ಇನ್ನೊಂದು ಇಲ್ಲಿ ಮಾನವನ ಸೇವೆಯೇ ದೇವರ ಸೇವೆ. ಮನುಷ್ಯ ಇವತ್ತು ಸಂಘಜೀವಿ, ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂತಹ ಮನೋಭಾವವನ್ನು ಹೊಂದಿರಬೇಕು. ಇನ್ನೊಬ್ಬರ ನೋವುಗಳಲ್ಲಿ, ಕಷ್ಟಗಳಲ್ಲಿ, ಸುಖಗಳಲ್ಲಿ ಭಾಗಿಯಾಗುವಂತಹ ಮನೋಭಾವ ಪ್ರತಿಯೊಬ್ಬ ಮನುಷ್ಯನಲ್ಲಿ ಸಹಿತ ಇರಬೇಕು. ಹಾಗಾಗಿ
ಮನುಷ್ಯನ ಸೇವೆಯನ್ನ ದೇವರ ಸೇವೆಗೆ ಸಮಾನವಾದದ್ದು ಅಂತ ಹೇಳ್ತಾರೆ. ದೀನರನ್ನ, ಬಡವರನ್ನ ಅವರ ನಾವು ಸೇವೆಯನ್ನ ಮಾಡಿದ್ವಿ ಅಂತಂದ್ರೆ ಅದು ದೇವರ ಸೇವೆಯನ್ನ ಮಾಡಿದಂತೆ. ಹಾಗಾಗಿ ಮಾನವನ ಸೇವೆ ದೇವರ ಸೇವೆಗೆ ಸಮನಾದದ್ದು. ದೇವರ ಸೇವೆಗೆ ಸಮನಾದದ್ದು. ಯಾರನ್ನ ಸೇವೆ ಮಾಡಿದ್ರೆ? ಮಾನವನನ್ನ ಸೇವೆ ಮಾಡಿ. ಮಕ್ಕಳ ಇನ್ನೊಂದು ಬೋಧನೆ, ನಾನು ಏನಾದರೂ ತಪ್ಪನ್ನ ಮಾಡಿದ್ರೆ ಆ ತಪ್ಪಕ್ಕೆ ಪಶ್ಚಾತ್ತಾಪ ಪಟ್ಟರೆ ನಮಗೆ ಮುಕ್ತಿಯನ್ನ ಪಡೆಯಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ನಾವು ಮಾಡಿದಂತ ತಪ್ಪುಗಳಿಗೆ, ನಾವು ಮಾಡಿದಂತ ಕೆಟ್ಟ ಕೆಲಸಗಳಿಗೆ ಪಶ್ಚಾತ್ತಾಪವನ್ನು ಪಟ್ಟರೆ ದೇವರು ನಮ್ಮನ್ನ ಕ್ಷಮಿಸಿದಂತೆ. ಸೊ ಹಾಗಾಗಿ ನಾವು ಮಾಡಿದಂತಹ ತಪ್ಪುಗಳಿಗೆ ಪಶ್ಚಾತ್ತಾಪವನ್ನು ಪಟ್ಟಾಗ ಮಾತ್ರ ಅದು ಏನಾಗ್ತದೆ, ದೇವರು ನಮ್ಮನ್ನ ಕ್ಷಮಿಸಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಇನ್ನೊಂದು ವಾಕ್ಯ ಹೇಳ್ತದೆ, ನಿನ್ನ ಶತ್ರುವನ್ನ ನೀನು ಪ್ರೀತಿಸು ಅಂತ. ಅಂದ್ರೆ ನಿನ್ನ ವೈರಿಗಳಿದಾರಲ್ಲ, ಆ ನಿನ್ನ ವೈರಿಗಳನ್ನ ನೀನು ಪ್ರೀತಿಸಬೇಕು. ಅವನೇನಾದ್ರೂ ನೀನು ಕೆಟ್ಟದ್ದನ್ನ ಬಯಸಿದ್ರೆ ನೀನು ಅವನು ಒಳ್ಳೆಯದನ್ನ ಬಯಸು ಅಂತ ಹೇಳ್ತಾರೆ. ನಾವೇನ್ ಮಾಡ್ತೀವಿ, ಅವನು ನನಗೆ ಕೆಟ್ಟದ್ದು ಮಾಡಿದಾನೆ, ಅವನಿಗೂ ನಾನು ಏನಾದ್ರು ಕೆಟ್ಟದನ್ನ ಮಾಡಬೇಕು ಅಂತ ಹೇಳ್ತೀವಿ. ಹಾಗೆ ಮಾಡಬಾರ್ದು. ಯಾರು ನಮಗೆ ಕೆಟ್ಟದ್ದನ್ನ ಮಾಡಿರ್ತಾರೋ ಅವರಿಗೆ ನಾವು ಒಳ್ಳೆಯದನ್ನ ಬಯಸಬೇಕು. ಇದು ಇಸ್ಲಾಂ ಧರ್ಮದಲ್ಲಿರ್ತಕ್ಕಂತಹ ಬೋಧನೆ. ನಿನಗೆ ಯಾರು ಕೆಟ್ಟದನ್ನ ಬಯಸ್ತಾ ಇರ್ತಾರೋ, ನಿನಗೆ ಯಾರು ಕೆಟ್ಟದನ್ನ ಮಾಡ್ತಾರೋ ಅವರಿಗೆ ನೀನು ಒಳ್ಳೆಯದನ್ನೇ ಬಯಸ್ತಾವೋ ನಿನಗೆ ದೇವರು ಒಳ್ಳೆಯದನ್ನ ಮಾಡ್ತಾನೆ ಅಂತಕ್ಕಂಥ ಅಂಶ ಈ ಯಾವುದು ಕ್ರೈಸ್ತ ಧರ್ಮದ ಬೋಧನೆಗಳಾಗಿದೆ. ಇಷ್ಟು ಮಕ್ಕಳೇ ಕ್ರೈಸ್ತ ಧರ್ಮದ ಬೋಧನೆಯಾಯಿತು. ಕ್ರೈಸ್ತ ಧರ್ಮದ ಬೋಧನೆ ಆದ ನಂತರ ಧರ್ಮವನ್ನ ಜಗತ್ತಿಗೆ ಪ್ರಚಾರವನ್ನು ಮಾಡಬೇಕು. ಹಾಗಾಗಿ ಧರ್ಮ ಪ್ರಚಾರ ಅಥವಾ ಪ್ರಚಾರ ಪ್ರಸಾರ. ಧರ್ಮ ಪ್ರಸಾರದ ಪ್ರಚಾರವನ್ನು ಹೇಗೆ ಮಾಡಿದರು? ಇವತ್ತು ಜಗತ್ತಿನಲ್ಲಿ ಬಲಿಷ್ಠವಾಗಿರ್ತಕ್ಕಂತಹ ಧರ್ಮಗಳು ಅಂತಂದ್ರೆ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು. ಯಾಕೆ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡವು ಅಂತಂದ್ರೆ ಆ ಧರ್ಮದಲ್ಲಿರ್ತಕ್ಕಂಥ ಅನುಯಾಯಿಗಳು, ಸೇವಕರು ಆ ಧರ್ಮವನ್ನ ಹೆಚ್ಚು 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 ಪ್ರಚಾರ ಮಾಡ್ತಾವೆ. ನಿಮಗೆ ಗೊತ್ತಿರುವ ಮಕ್ಕಳೇ, ಪ್ರತಿಯೊಂದು ಹಳ್ಳಿಗಳಲ್ಲಿ ಈಗ ಚರ್ಚ್ಗಳ ನಿರ್ಮಾಣ ಆಗ್ತಾ ಇದೆ. ಹಳ್ಳಿಗಳಲ್ಲಿ ಅವಾಗಿಂದೆಲ್ಲ ದೇವಸ್ಥಾನಗಳಿರ್ತಾ ಇದ್ವು.
ದೇವಸ್ಥಾನ ಬಿಟ್ಟು ಈಗ ಚರ್ಚೆ ಆಗ್ತಾ ಇದೆ. ಹೆಚ್ಚು ನೋಡುವ ಪಕ್ಕ ನೀವು ಹಿಂದೂ ಜನಗಳೇ ಇವತ್ತು ಹೆಚ್ಚು ಕ್ರೈಸ್ತ ಧರ್ಮಕ್ಕೆ ಇವತ್ತು ಹೋಗ್ತಾ ಇದ್ದಾರೆ. ಇಲ್ಲಿ ಈ ಧರ್ಮದ ಪ್ರಚಾರ ಆ ರೀತಿಯಾಗಿದೆ. ಆ ಧರ್ಮದ ಬೋಧನೆಗಳು ಜನರಲ್ಲಿ ಮನಮುಟ್ಟುವಂತೆ ಹೇಳ್ತಾ ಹೋಗ್ತಾ ಇದೆ. ಹಾಗಾಗಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದವು. ಜೀಸಸ್ ರವರು ತಾವು ಬದುಕಿದ್ದಾಗ ತನ್ನ ಅನುಯಾಯಿಗಳಿಗೆ ಹೇಳ್ತಾರೆ, ತನ್ನ ಒಂದು ತತ್ವಗಳನ್ನ ಪ್ರಪಂಚದ ಜಗತ್ತಿನ ಎಲ್ಲಾ ಭಾಗಗಳಿಗೂ ಸಹಿತ ತಲುಪಿಸಬೇಕು. ಆ ಮೂಲಕ ಯಾರು ಕಷ್ಟದಲ್ಲಿ ಇರ್ತಾರೋ ಆ ಕಷ್ಟದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಸಹಿತ ರಕ್ಷಿಸಬೇಕು ಅಂತಕ್ಕಂಥ ಅಂಶವನ್ನ ಜೀಸಸ್ ರವರು ಹೇಳಿದ್ದಾರೆ. ಹೀಗೆ ಜೀಸಸ್ ರವರು ಜವಾಬ್ದಾರಿಯನ್ನ ಮತ್ತು ದೀಕ್ಷೆಯನ್ನ ತನ್ನ ಶಿಷ್ಯರಾಗಿರ್ತಕ್ಕಂಥ 12 ಜನ ಶಿಷ್ಯರಿಗೆ ವಹಿಸಿಕೊಟ್ಟರು. ಆ 12 ಜನ ಶಿಷ್ಯರನ್ನ ಏನಂತ ಹೇಳಿದ್ರಪ್ಪ ಅಂದ್ರೆ ಅಪೋಸ್ಟಲ್ಸ್ ಅಂತ ಹೇಳಿ ಕರೆದರು. ಹಾಗಾದ್ರೆ ಶಿಷ್ಯರು ಎಷ್ಟು ಜನ ಅಂದರೆ 12 ಜನ ಶಿಷ್ಯರು. 12 ಜನ ಶಿಷ್ಯರು. ಈ 12 ಜನ ಶಿಷ್ಯರನ್ನ ಅಪೋಸ್ಟಲ್ಸ್ ಅಂತ ಹೇಳಿ ಕರೆದರು. ಇವರು ಜೀಸಸ್ರ ತತ್ವಗಳನ್ನ ಪ್ರಚಾರ ಮಾಡಲಿಕ್ಕೆ ಹೋದರು. ಪ್ರಪಂಚದಾದ್ಯಂತ 4 ದಿಕ್ಕಿನ ಕಡೆಗೆ ಈ ಜೀಸಸ್ರ ಅನುಯಾಯಿಗಳು ಪ್ರಚಾರ ಮಾಡಲಿಕ್ಕೆ ಹೋದರು. ಆ 12 ಜನ ಶಿಷ್ಯರಲ್ಲಿ ಸಂತ ಪೀಟರ್ ಇವನು ಅತಿ ಪ್ರಮುಖವಾಗಿರ್ತಕ್ಕಂತಹ ಶಿಷ್ಯ ವ್ಯಕ್ತಿ. 12 ಜನ ಶಿಷ್ಯರಾಗಿರ್ತಕ್ಕಂತಹ ಸಂತ ಪೀಟರ್ನು ಈತ ಅತ್ಯಂತ ಪ್ರಮುಖನಾಗಿದ್ದಾನೆ. ಈ ಪೀಟರ್ ರೋಮಿಗೆ ಹೋಗ್ತಾನೆ. ರೋಮ್ ದೇಶದಲ್ಲಿ ಹೋಗಿ ಅಲ್ಲಿ ಒಂದು ಚರ್ಚನ್ನು ಸ್ಥಾಪಿಸ್ತಾನೆ. ಆ ಚರ್ಚನ್ನು ಸ್ಥಾಪಿಸಿ ಪ್ರಪಂಚದಾದ್ಯಂತ ಕ್ರೈಸ್ತ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡಲಿಕ್ಕೆ ಕಳಿಸಿಕೊಡ್ತಾರೆ. ನಂತರ ಕ್ರೈಸ್ತ ಧರ್ಮದ ಸುವಾರ್ತೆಗಳನ್ನ ತತ್ವದ ವಿಚಾರಗಳನ್ನ ರೋಮ್ ಸಾಮ್ರಾಜ್ಯದ ಮುಖಾಂತರ ರೋಮ್ ಸಾಮ್ರಾಜ್ಯ ತುಂಬಾ ಪ್ರಚಾರ ಮಾಡಲಿಕ್ಕೆ ತನ್ನ ಅನುಯಾಯಿಗಳನ್ನ ಕಳಿಸಿಕೊಡ್ತಾರೆ. ಈ ಚರ್ಚ್ ಇವತ್ತು ಇಂದು ಇಡೀ ಪ್ರಪಂಚದಾದ್ಯಂತ ಕ್ಯಾಥೋಲಿಕ್ ಅಂತಕ್ಕಂತಹ ಸಮುದಾಯದವರ ಒಂದು ಪ್ರಮುಖ ಕೇಂದ್ರ. ಕ್ಯಾಥೋಲಿಕ್ ಅಂತಕ್ಕಂತಹ ಒಂದು ಸಮುದಾಯ. ಕ್ಯಾಥೋಲಿಕ್ ಈ ಕ್ಯಾಥೋಲಿಕ್ ಅಂತಕ್ಕಂಥವರ ಸಮುದಾಯದ ಒಂದು ಪ್ರಮುಖ ಕೇಂದ್ರ ಯಾವಪ್ಪ ಅಂದ್ರೆ ಚರ್ಚ್ ಅಲ್ಲಿ. ಇದು ಕ್ಯಾಥೋಲಿಕ್ ಸಮುದಾಯದವರ ಪ್ರಮುಖ ಒಂದು ಕೇಂದ್ರವಾಯಿತು. ಪ್ರಾರಂಭದಲ್ಲಿ ರೋಮನ್ ಸಾಮ್ರಾಜ್ಯ ಇರತಕ್ಕಂಥ ಚಕ್ರವರ್ತಿಗಳು ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಕ್ಕೆ ಹೋದ ಸಂದರ್ಭದಲ್ಲಿ ಯಾರೂ ಅಡ್ಡಿಪಡಿಸಲಿಲ್ಲ. ಹಾಗಾಗಿ ರೋಮ್ ಸಾಮ್ರಾಜ್ಯದ ತುಂಬ ಸತ ವೇಗವಾಗಿ ಕ್ರೈಸ್ತ ಧರ್ಮ ಪ್ರಚಾರ ಆಗಲಿಕ್ಕೆ ಸಾಧ್ಯತೆ ಆಯಿತು. ನಂತರ
ಧರ್ಮ ಪ್ರಚಾರಕ್ಕೆ ಅಡ್ಡಿಯನ್ನು ಪಡಿಸಿದರು. ಆ ಧರ್ಮ ಪ್ರಚಾರಕರು ಇವುಗಳನ್ನ ಲೆಕ್ಕಿಸದೆ ತಮ್ಮ ತಮ್ಮ ಕಾರ್ಯಗಳನ್ನ, ತಮ್ಮ ತಮ್ಮ ಕಾರ್ಯವೈಖರಿಗಳನ್ನ ಮುಂದುವರಿಸ್ತಾ ಹೋಗ್ತಾರೆ. ಹೀಗೆ 4ನೇ ಶತಮಾನದ ನಂತರ ಅಧಿಕಾರಕ್ಕೆ ಬಂದಂತಹ ಕಾನ್ಸ್ಟಂಟೈನ್ ಸಾಮಾನ್ಯ ಶಕ 313ರಲ್ಲಿ ಈತ ಕ್ರೈಸ್ತ ಧರ್ಮವನ್ನ ರಾಜ್ಯ ಧರ್ಮವನ್ನಾಗಿ ಸ್ವೀಕರಿಸ್ತಾನೆ. ಕ್ರೈಸ್ತ ಧರ್ಮವನ್ನ ರಾಜ್ಯ ಧರ್ಮವನ್ನಾಗಿ ಸ್ವೀಕಾರ ಮಾಡ್ತಾನೆ. ಅಂದ್ರೆ ರೋಮನ್ ಸಾಮ್ರಾಜ್ಯ ಅಂತಕ್ಕಂಥದ್ದು ಕ್ರೈಸ್ತ ಧರ್ಮ ಅನ್ನುವ ರೀತಿಯಲ್ಲಿ ಯಾರೋ ಕಾನ್ಸ್ಟಂಟೈನ್ ಅಂತಕ್ಕಂಥವನು ಮಾಡ್ತಾನೆ. ಅಂದಿನಿಂದ ಈ ಕ್ರೈಸ್ತ ಧರ್ಮ ರಾಜ್ಯಾಧಿಕಾರದ ಬೆಂಬಲವನ್ನು ಪಡೆದು ರಾಜ್ಯಾಧಿಕಾರದ ಅಧಿಕಾರವನ್ನು ಪಡ್ಕೊಂಡು ರೋಮ್, ಗ್ರೀಕ್, ಮೆಸಿಡೋನಿಯಾ, ಏಷ್ಯಾದ ಮೈನರ್ಗಳಲ್ಲಿ ಈ ಕ್ರೈಸ್ತ ಧರ್ಮ ಹರಡಲು ಆರಂಭವಾಯಿತು. ನಂತರ ರೋಮನ್ ಚರ್ಚ್ ಹಾಗೂ ಮತ ಪ್ರಚಾರಕರು ನಡೆಸಿದಂತಹ ಮತಾಂತರದಿಂದ ಹೆಚ್ಚಿನ ಪ್ರಚಾರವನ್ನು ಪಡ್ಕೊಳ್ಳುವುದು. ಹಾಗಾಗಿಯೇ ಕ್ರೈಸ್ತ ಧರ್ಮ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಳ್ಳಲಿಕ್ಕೆ ಪ್ರಾರಂಭವಾಯಿತು. ಹೀಗೆ ಕ್ರೈಸ್ತ ಧರ್ಮದ ಪವಿತ್ರವಾಗಿರತಕ್ಕಂಥ ಗ್ರಂಥ ಯಾವುದಪ್ಪ ಅಂತಂದ್ರೆ ಬೈಬಲ್. ಯಾವುದು? ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು? ಬೈಬಲ್. ಬೈಬಲ್ ಅಂತಕ್ಕಂಥದ್ದು ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥವಾಗಿದೆ ಮಕ್ಕಳೇ. ಇನ್ನು ಕ್ರೈಸ್ತ ಧರ್ಮದ ಕೊಡುಗೆಗಳು. ಮಕ್ಕಳೇ, ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ಅಂಶ, ಕ್ರೈಸ್ತ ಧರ್ಮ ನೀಡಿದಂತಹ ಕೊಡುಗೆಗಳೇನು? ನೀವೆಲ್ಲ ಚರ್ಚಲ್ಲಿ ಹೋಗಿದ್ದೀರಾ ಅಂತ ಭಾವಿಸ್ಕೊಳ್ತೀನಿ ಮಕ್ಕಳೇ. ಅಲ್ಲಿ ಒಂದು ಹೆಸರನ್ನ ಬರುತ್ತೆ, ಯೇಸು ಎಲ್ಲರನ್ನ ಪ್ರೀತಿಸುತ್ತಾರೆ. ಎಲ್ಲ ಧರ್ಮದವರನ್ನ, ಎಲ್ಲ ಜನಾಂಗದವರನ್ನ ಯೇಸು ಪ್ರೀತಿಸುತ್ತಾನೆ. ಸೊ ಹಾಗಾಗಿ ಈ ಕ್ರೈಸ್ತ ಧರ್ಮ ಅದು ಪ್ರಪಂಚಕ್ಕೇನೆ ಒಂದು ಶಾಂತಿ ಮತ್ತು ಸಹೋದರತ್ವದ ಒಂದು ತತ್ವಗಳನ್ನು ಇವತ್ತು ನೀಡಿದೆ ನಮಗೆ. ಪ್ರಪಂಚದಲ್ಲಿರತಕ್ಕಂತಹ ಎಲ್ಲಾ ರಾಷ್ಟ್ರಗಳಲ್ಲಿ ಎಲ್ಲಾ ಜನರ ಮಧ್ಯೆ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು, ಎಲ್ಲಾ ಜನರ ಮಧ್ಯೆ ಸಹೋದರತ್ವ ಅಂತಕ್ಕಂಥ ಒಂದು ತತ್ವವನ್ನ ನೀಡಿದಂತಹ ಧರ್ಮ ಯಾವುದಪ್ಪ ಅಂದ್ರೆ ಕ್ರೈಸ್ತ ಧರ್ಮ. ಇದು ನಿಮ್ಗೆ ಗೊತ್ತಿರಬೇಕು.
ಶಿಕ್ಷಣ ಸಂಸ್ಥೆಗಳನ್ನ ಮಿಷನರಿಗಳನ್ನ ಸ್ಥಾಪನೆಯನ್ನ ಮಾಡಿ ಶಿಕ್ಷಣವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಧರ್ಮ ಕ್ರೈಸ್ತ ಧರ್ಮ. ಕ್ರೈಸ್ತ ಧರ್ಮ ಕಟ್ಟಡಗಳ ವಿನ್ಯಾಸಕ್ಕೆ, ಕಟ್ಟಡಗಳನ್ನು ನಿರ್ಮಾಣ ಮಾಡತಕ್ಕಂತಹ ವಿನ್ಯಾಸಕ್ಕೆ ಕ್ಯಾಥೋಲಿಕ್ ಶೈಲಿಯನ್ನು ಪರಿಚಯವನ್ನು ಮಾಡಿದರು. ಇವೆಲ್ಲ ಗೊತ್ತೇ ಇರುತ್ತೆ. ಚರ್ಚು ಈ ರೀತಿಯಾಗಿರ್ತಕ್ಕಂತಹ ಇದು ಚರ್ಚಲ್ಲಿರ್ತಕ್ಕಂತಹ ಗೋಪುರ ಟೈಪ್ ಇರ್ತಕ್ಕಂಥದ್ದು. ಇದು ಗೋತಿಕ್ ಶೈಲಿಯನ್ನು ಪರಿಚಯ ಮಾಡಿದ್ರು. ಗೋಪುರ ಮೇಲೆ ಹೋಗ್ತಕ್ಕಂಥ ಚರ್ಚು, ಇದಕ್ಕೆ ಗೋತಿಕ್ ಶೈಲಿ ಅಂತ ಕರೀತಾರೆ. ಮಗ ನೀವು ನೋಡ್ಬೇಕು, ಅಲ್ಲಿ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಚರ್ಚ್ಗಳ ಹತ್ರ ಇಲ್ಲಿ ಆರೋಗ್ಯ ತಪಾಸಣೆ ಮಾಡತಕ್ಕಂತಹ ವೈದ್ಯಕೀಯ ಸೇವೆಗಳನ್ನು ನಡೆಸ್ತಾ ಇದ್ದಾರೆ. ಕೆಲವೊಂದು ದೊಡ್ಡದಾಗಿರ್ತಕ್ಕಂಥ ಚರ್ಚ್ಗಳಲ್ಲಿ ನೋಡಬಹುದು ನೀವು, ಅಲ್ಲಿ ವೈದ್ಯಕೀಯ ಸೇವೆಯನ್ನು ಸಹಿತ ಈ ಕ್ರೈಸ್ತ ಧರ್ಮ ಪ್ರಚಾರಕರು ನಡೆಸ್ತಾ ಬರ್ತಾರೆ. ಅದರ ಜೊತೆಗೆ ಈ ಕ್ರೈಸ್ತ ಧರ್ಮ ಸ್ತ್ರೀಯರಿಗೆ, ದುರ್ಬಲವಾದಂತಹ ಸಮುದಾಯಗಳಿಗೆ ಶಿಕ್ಷಣವನ್ನು ನೀಡಿದ್ದರಿಂದ ಇವತ್ತು ಗುಣಾತ್ಮಕವಾಗಿರತಕ್ಕಂಥ ಸಾಮಾಜಿಕ ಬದಲಾವಣೆಗಳು ಆಗುವುದು. ಅದನ್ನೇ ಇವತ್ತು ನಾವು ಏನಂತೇವಪ್ಪ ಅಂದ್ರೆ ಸಬಲೀಕರಣ. ಅಂದ್ರೆ ಎಲ್ಲಾ ಸಮುದಾಯದ, ಎಲ್ಲಾ ವರ್ಗದವರ ಜನರಿಗೆ ಶಿಕ್ಷಣವನ್ನು ನೀಡಲಾಗ್ತದೆ. ಆ ಶಿಕ್ಷಣವನ್ನು ಪಡ್ಕೊಂಡಂತಹ ಜನರು ಇವತ್ತು ಗುಣಾತ್ಮಕವಾಗಿರ್ತಕ್ಕಂಥ, ಸಾಮಾಜಿಕವಾಗಿರ್ತಕ್ಕಂಥ ಬದಲಾವಣೆಗಳು ಆ ಜನರಲ್ಲಿ ಆಗ. ಇದನ್ನು ನಾವು ಇವತ್ತು ಏನಂತ ಕರಿತೀವಿ? ಇದನ್ನು ನಾವು ಇವತ್ತು ಸಬಲೀಕರಣ ಅಂತ ಹೇಳಿ ಕರಿತೀವಿ. ಇದಾದ ನಂತರ ಕ್ರೈಸ್ತ ಧರ್ಮದಲ್ಲಿ ಪಂಗಡಗಳು. ಆ ಪಂಗಡಗಳು ಯಾವುವು? ಕ್ರೈಸ್ತ ಧರ್ಮದ ಪಂಗಡಗಳು. ಕ್ರೈಸ್ತ ಧರ್ಮದ ಪಂಗಡಗಳು. ಕ್ರೈಸ್ತ ಧರ್ಮದಲ್ಲಿ ಈಗ ನಮ್ಮ ನಮ್ಮ ಧರ್ಮಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪಂಗಡಗಳಿದ್ವೋ ಅದೇ ತೆರನಾಗಿ ಕ್ರೈಸ್ತ ಧರ್ಮದಲ್ಲಿ ಎರಡು ಪಂಗಡಗಳು ಹುಟ್ಕೊಂಡಿರ್ತಕ್ಕಂಥ ನಾವು ನೋಡ್ತೀವಿ. ಒಂದು ಕ್ಯಾಥೋಲಿಕರು ಅಂತ ಕರಿತೀವಿ, ಇನ್ನೊಂದು ಪ್ರೊಟೆಸ್ಟೆಂಟರು ಅಂತ ಕರಿತೀವಿ. ಒಂದು ಎರಡು ಈ ಎರಡು ಧರ್ಮಗಳು ಕ್ರೈಸ್ತ ಧರ್ಮದಲ್ಲಿ ಉಟ್ಕೊಂಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಹೀಗೆ ಭೌಗೋಳಿಕ ಅನ್ವೇಷಣೆಗಳಾದ ನಂತರ ಐರೋಪ್ಯ ರಾಷ್ಟ್ರಗಳು, ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ವಿವಿಧ ರೀತಿಯಾಗಿರ್ತಕ್ಕಂಥ ಭೂಖಂಡಗಳಲ್ಲಿ ಸ್ಥಾಪನೆ ಆಗಿದೆ. ನಂತರ ಇವರು ಸಹಿತ ಕ್ರಮೇಣ ರಾಜಕೀಯವಾಗಿ ಸಕ್ರಿಯವಾಗಿ ಬೆಳೆದರು. ತಮ್ಮ ಅಧಿಕಾರವನ್ನು ಮುಂದುವರಿಕೆಗಾಗಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಬೆಂಬಲವನ್ನು ನೀಡಿದರು. ಈ ಬೆಳವಣಿಗೆ ಭಾರತ
ಸೇರಿ ಭಾರತವೂ ಸಹಿತ ಸೇರಿ ಪ್ರಪಂಚದ ಹಲವು ರಾಷ್ಟ್ರಗಳಲ್ಲಿ ಈ ಕ್ರೈಸ್ತ ಧರ್ಮ ಅಂತಕ್ಕಂಥದ್ದು ಮತ್ತಷ್ಟು ಹೆಚ್ಚು ಪ್ರಬಲವಾಗಲಿಕ್ಕೆ, ಹೆಚ್ಚು ವಿಸ್ತಾರವಾಗಲಿಕ್ಕೆ ಕಾರಣೀಕರ್ತವಾಗುವುದು. ಇಷ್ಟು ಕ್ರೈಸ್ತ ಧರ್ಮದ ಬೋಧನೆಗಳು, ಕ್ರೈಸ್ತ ಧರ್ಮದ ಪ್ರಸಾರ, ಕ್ರೈಸ್ತ ಧರ್ಮ ಕೊಡುಗೆಗಳು, ಕ್ರೈಸ್ತ ಧರ್ಮದ ಬಂಧಗಳು. ಹಾಗಾದರೆ ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ನಾವು ಈ ಎಲ್ಲ ಅಂಶಗಳನ್ನು ಕುರಿತು ಅಧ್ಯಯನವನ್ನ ಮಾಡಿದ್ದೇವೆ. ಇನ್ನು ಮುಂದಿನ ಒಂದು ಅವಧಿಯಲ್ಲಿ ನಾವು ಇಸ್ಲಾಂ ಧರ್ಮದ ಬೋಧನೆಗಳನ್ನು, ಇಸ್ಲಾಂ ಧರ್ಮದ ಪ್ರಚಾರವನ್ನು, ಇಸ್ಲಾಂ ಧರ್ಮದ ಕೊಡುಗೆಗಳು ಮತ್ತು ಆ ಧರ್ಮದ ಗ್ರಂಥದ ಬಗ್ಗೆ ಕುರಿತು ಮುಂದಿನ ಒಂದು ಅಧ್ಯಾಯದಲ್ಲಿ ಚರ್ಚೆಯನ್ನು ಮಾಡೋಣ ಮಕ್ಕಳೇ.